ಬಣ್ಣದ ಆಹಾರ ಬ್ಯಾಲೆನ್ಸ್ ನ್ಯೂಟ್ರಿಷನ್ ವಿಚ್ ಇಸ್ ಈಕ್ವಲ್ ಟು ಉತ್ತಮ ಆರೋಗ್ಯ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ನ್ಯೂಟ್ರಿಷನಿಸ್ಟ್ ವಿತ್ ಸಾಗರ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಬಣ್ಣದ ಆಹಾರವನ್ನು ಹೇಗೆ ಸ್ವೀಕರಿಸಬೇಕು, ಯಾಕೆ ಸ್ವೀಕರಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ನಮ್ಮ ಆಹಾರ ಯಾವ ರೀತಿ ಬಣ್ಣದಿಂದ ಕೂಡಿರಬೇಕು ಅನ್ನೋದು ಈ ವಿಡಿಯೋದ ವಿಶೇಷ ಆಗಿರುತ್ತೆ. ನಮ್ಮ ದೈನಂದಿನ ಆಹಾರದಲ್ಲಿ ಹೆಚ್ಚು ಬಣ್ಣಗಳಿರಬೇಕು. ಬಣ್ಣಗಳಿದ್ದಷ್ಟು ನಮ್ಮ ದೇಹಕ್ಕೆ ಹೆಚ್ಚು ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಿಗುತ್ತೆ. ಇವುಗಳು ದೇಹದ ಇಮ್ಯುನಿಟಿ, ಹಾರ್ಮೋನ್ ಬ್ಯಾಲೆನ್ಸ್, ಜೀರ್ಣಕ್ರಿಯೆ, ಮೆಟಬಾಲಿಸಮ್, ಸ್ಕಿನ್ ಹೆಲ್ತ್ ಮತ್ತು ಎನರ್ಜಿ ಲೆವೆಲ್ಸ್ನ ಉತ್ತಮಗೊಳಿಸಲು ಸಹಾಯ ಮಾಡ್ತವೆ. ಸೊ ಪ್ರತಿ ಬಣ್ಣದ ಆಹಾರವು ವಿಭಿನ್ನ ರೀತಿ ಪೋಷಕಾಂಶಗಳನ್ನು ಹೊಂದಿದ್ದು ದೇಹದ ಬೇರೆ ಬೇರೆ ಸಿಸ್ಟಮ್ಗಳಿಗೆ ಸಪೋರ್ಟ್ ನೀಡ್ತವೆ. ಹಾಗಿದ್ರೆ ಇವೆಲ್ಲ ಯಾವ ಬಣ್ಣದ ಆಹಾರಗಳು ಅಂತ ತಿಳಿಸ್ಕೊಡ್ತೇನೆ. ಮೊದಲನೇ ಬಣ್ಣ ಯಾವುದು ಅಂತಂದ್ರೆ ಕೆಂಪು ಬಣ್ಣದ ಆಹಾರಗಳು. ಅಂದ್ರೆ ಕೆಂಪು ಬಣ್ಣದ ಆಹಾರಗಳು ಯಾವುದೆಲ್ಲ? ಟೊಮ್ಯಾಟೊ, ಬೀಟ್ರೂಟ್, ಪೊಮೊಗ್ರಾನೇಟ್, ಸ್ಟ್ರಾಬೆರಿ, ವಾಟರ್ಮೆಲನ್. ಸೊ ಹಾಗಿದ್ರೆ ಈ ಆಹಾರಗಳಲ್ಲಿ ಏನೇನಿರುತ್ತೆ? ಕೆಂಪು ಬಣ್ಣದ ಆಹಾರ ಮೊದಲನೇದು ಟೊಮ್ಯಾಟೊ ಅಲ್ಲಿ ಲೈಕೋಪಿನ್ ಅನ್ನುವಂಥ ಕಂಟೆಂಟ್ ಇರುತ್ತೆ. ಸೊ ಈ ಲೈಕೋಪಿನ್ ಮೂಲಕ ನಮ್ಮ ಹೃದಯ ಆರೋಗ್ಯ ಮತ್ತು ನಮ್ಮ ಎಗ್ ಅಥವಾ ಸ್ಪರ್ಮ್ ಕ್ವಾಲಿಟಿಗೆ ಬೆಂಬಲ ನೀಡುತ್ತೆ. ಎರಡನೇ ಆರೋಗ್ಯಕ್ಕೆ ಆಹಾರ ಯಾವುದು? ಬೀಟ್ರೂಟ್. ರಕ್ತ ಹರಿವು ಹೆಚ್ಚಿಸುತ್ತೆ, ಗರ್ಭಾಶಯ ಮತ್ತು ಹೃದಯ ಆರೋಗ್ಯಕ್ಕೆ ಸಹಕಾರಿಯಾಗಿರುತ್ತೆ. ಮೂರನೇದು ಯಾವುದು? ದಾಳಿಂಬೆ. ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿರುತ್ತೆ ಮತ್ತು ರಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತೆ. ನಾಲ್ಕನೇದು ಕಲ್ಲಂಗಡಿ. ಹೈಡ್ರೇಷನ್ ಹೆಚ್ಚಿಸಿ ರಕ್ತ ಸಂಚಾರ ಮತ್ತು ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ಗೆ ಬೆಂಬಲ ಕೊಡುತ್ತೆ. ಐದನೇದು ಯಾವುದು? ಸೇಬು ಅಂದ್ರೆ ಆಪಲ್. ಫೈಬರ್ ಮೂಲಕ ಗಟ್ ಹೆಲ್ತ್ ಮತ್ತು ಹಾರ್ಮೋನ್ ನ ರೆಗ್ಯುಲೇಷನ್ ಮಾಡಲಿಕ್ಕೆ ಸಹಕಾರಿಯಾಗಿರುತ್ತೆ. ಆರನೇದು ಯಾವುದು? ಸ್ಟ್ರಾಬೆರಿ. ವಿಟಮಿನ್ ಸಿ ಮೂಲಕ ಹಾರ್ಮೋನ್ ಬ್ಯಾಲೆನ್ಸ್ ಮತ್ತು ಸ್ಕಿನ್ ಹೆಲ್ತ್ ನ ಬೆಂಬಲವಾಗಿ ನೀಡುತ್ತೆ. ನೆಕ್ಸ್ಟ್ ಕೆಂಪು ದ್ರಾಕ್ಷಿ. ಇದರಲ್ಲಿರುವಂತಹ ಪಾಲಿಫಿನಾಲ್ ಕಂಟೆಂಟ್ ಮೂಲಕ ನಮ್ಮ ಹೃದಯ ಆರೋಗ್ಯ ಮತ್ತು ಎಗ್ ಕ್ವಾಲಿಟಿಗೆ ಬೆಂಬಲ ಕೊಡುತ್ತೆ. ಲಾಸ್ಟ್ ಆರೋಗ್ಯ ಯಾವುದು ಕೆಂಪು ಆಹಾರ ಅಂದ್ರೆ ಕೆಂಪು ಕ್ಯಾಪ್ಸಿಕಮ್. ಇದರಲ್ಲಿರುವಂತಹ ಕ್ಯಾಪ್ಸಿನ್ ಕಂಟೆಂಟ್ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಇಮ್ಯುನಿಟಿ ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ಗೆ ಬಹಳನೇ ಬೆಂಬಲ ಕೊಡುತ್ತೆ. ಸೊ ಈ ಕೆಂಪು ಬಣ್ಣದ ಆಹಾರಗಳಿಂದ ನಮಗೆ ಏನ್ ಬೆನಿಫಿಟ್ ಅಂದ್ರೆ ಹಾರ್ಟ್ ಹೆಲ್ತ್ಗೆ, ಬ್ಲಡ್ ಸರ್ಕ್ಯುಲೇಷನ್ಗೆ ಸಪೋರ್ಟ್ ಆಗುತ್ತೆ. ಆಮೇಲೆ PCOS ಇನ್ಫ್ಲಮೇಷನ್ ಕಡಿಮೆ ಮಾಡಲು ಕೂಡ ತುಂಬಾ ಸಹಾಯ ಮಾಡುತ್ತೆ. ಸ್ಕಿನ್ ಅಂಡ್ ಓವರ್ ಆಲ್ ವೈಟಲಿಟಿಗೆ ಉತ್ತಮವಾಗಿರುತ್ತೆ. ನೆಕ್ಸ್ಟ್ ಯಾವ ಆಹಾರ ಅಂದ್ರೆ ಹಸಿರು ಬಣ್ಣದ ಆಹಾರಗಳು. ಹಾಗಿದ್ರೆ ಹಸಿರು ಬಣ್ಣದ ಆಹಾರಗಳು ಏನೇನು ಅಂದ್ರೆ ಸ್ಪಿನಚ್, ಬ್ರೋಕೊಲಿ, ಮೊರಿಂಗಾ, ಪೀಸ್, ಕುಕುಂಬರ್, ಗ್ರೀನ್ ಆಪಲ್ ಎಕ್ಸೆಟ್ರಾ. ಸೊ ನಾವು ಇದರಲ್ಲಿ ಸೊಪ್ಪುಗಳನ್ನ ಯಥೇಚ್ಛವಾಗಿ ಬಳಸಬಹುದು ಈ ಹಸಿರು ಬಣ್ಣದ ಆಹಾರ ಅಂದಾಗ. ಮೊದಲನೇದು ಯಾವುದು? ಪಾಲಕ್ ಸೊಪ್ಪು. ಇದರಲ್ಲಿ ಏನಂದ್ರೆ ಐರನ್ ಮತ್ತು ಫೋಲೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಮ್ಮ ರಕ್ತ ಆರೋಗ್ಯ ಮತ್ತು ಓವ್ಯುಲೇಷನ್ಗೆ ಸಹಾಯ ಮಾಡುತ್ತೆ. ಎರಡನೇದು ಬ್ರೋಕೊಲಿ. ಇದು ನಮ್ಮ ಲಿವರ್ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಈಸ್ಟ್ರೋಜನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮೂರನೇದು ನುಗ್ಗೆ ಸೊಪ್ಪು. ಇದರಲ್ಲಿರುವಂತಹ ಮಿನರಲ್ಸ್ ಹೆಚ್ಚಾಗಿ ನಮ್ಮ ಮೂಳೆಗಳಿಗೆ ಸಹಾಯ ಮಾಡುತ್ತೆ, ಆರೋಗ್ಯ ಮತ್ತು ಫರ್ಟಿಲಿಟಿಗೆ ಸಹಕಾರಿಯಾಗಿರುತ್ತೆ. ನೆಕ್ಸ್ಟ್ ಬಂದು ಅವಕಾಡೋ ಅಂದ್ರೆ ಬೆಣ್ಣೆ ಹಣ್ಣು ಅಂತ ಕರಿತೀವಿ. ಇದರಲ್ಲೇನು ಹೆಲ್ತಿ ಫ್ಯಾಟ್ಸ್ ಮೂಲಕ ಹಾರ್ಮೋನ್ ಉತ್ಪಾದನೆ ಮತ್ತು ಫರ್ಟಿಲಿಟಿಗೆ ಬೆಂಬಲ ಕೊಡುತ್ತೆ. ಅದಾದ ನಂತರ ಯಾವುದು? ಹಸಿರು ಬೀನ್ಸ್. ಫೈಬರ್ ಮೂಲಕ ಬ್ಲಡ್ ಶುಗರ್ ಬ್ಯಾಲೆನ್ಸ್ ಮತ್ತು ಓವ್ಯುಲೇಷನ್ಗೆ ಬೆಂಬಲ ಕೊಡುತ್ತೆ. ಆನಂತರ ಯಾವುದು? ಹಸಿರು ಸೇಬು. ಫೈಬರ್ ಮೂಲಕ ಗಟ್ ಹೆಲ್ತ್ ಮತ್ತು ಹಾರ್ಮೋನ್ ರೆಗ್ಯುಲೇಷನ್ಗೆ ಬೆಂಬಲ ಕೊಡುತ್ತೆ. ಅದಾದ್ಮೇಲೆ ಕಿವಿ ಫ್ರೂಟ್. ಇದರಲ್ಲಿ ವಿಟಮಿನ್ ಸಿ ಮೂಲಕ ನಮ್ಮ ಎಗ್ಸ್ ಗುಣಮಟ್ಟ ಮತ್ತು ಇಮ್ಯುನಿಟಿಗೆ ಸಹಾಯಕ ಮಾಡುತ್ತೆ. ಲಾಸ್ಟ್ ಬಂದು ಸೌತೆಕಾಯಿ. ಹೈಡ್ರೋಜನ್ ಹೆಚ್ಚಿಸಿ ಹೈಡ್ರೇಷನ್ ಹೆಚ್ಚಿಸಿ ನಮ್ಮ ಸ್ಕಿನ್ ಮತ್ತು ರಿಪ್ರೊಡಕ್ಟಿವ್ ಆರ್ಗನ್ಸ್ಗೆ ಬೆಂಬಲ ಕೊಡುತ್ತೆ. ಸೊ ಹಸಿರು ಬಣ್ಣದ ಆಹಾರಗಳಿಂದ ಏನು ಬೆನಿಫಿಟ್ ಅಂದರೆ ಫೈಬರ್ ಪ್ಲಸ್ ಫೋಲೇಟ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಡೈಜೆಷನ್, ಫರ್ಟಿಲಿಟಿ ಸಪೋರ್ಟ್, ಬ್ಲಡ್ ಹೆಲ್ತ್, ಗಟ್ ಹೆಲ್ತ್ ಮತ್ತು ನಮ್ಮ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಕಿತ್ತಳೆ ಬಣ್ಣದ ಆಹಾರಗಳು. ಮೂರನೇದು ಯಾವುದೆಲ್ಲ ಕಿತ್ತಳೆ ಬಣ್ಣದ ಆಹಾರಗಳು ಅಂದರೆ ಕ್ಯಾರೆಟು, ಪಂಪ್ಕಿನ್, ಪಪ್ಪಾಯ, ಆರೆಂಜು, ಕ್ಯಾಪ್ಸಿಕಮ್. ಸೊ ಕ್ಯಾರೆಟಲ್ಲಿ ಏನಿರುತ್ತೆ ಅಂದರೆ ಬೀಟಾ ಕ್ಯಾರೋಟಿನ್ ಅನ್ನುವಂಥ ಅಂಶ ಯಥೇಚ್ಛವಾಗಿರೋದ್ರಿಂದ ನಮ್ಮ ಕಣ್ಣು ಮತ್ತು ಆರೋಗ್ಯಕ್ಕೆ, ಓವ್ಯುಲೇಷನ್ಗೆ ತುಂಬ ಬೆಂಬಲ ಸಿಗುತ್ತೆ. ಕಿತ್ತಳೆ ಹಣ್ಣು ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಹಾರ್ಮೋನ್ ಬ್ಯಾಲೆನ್ಸ್ ಮತ್ತು ಇಮ್ಯುನಿಟಿಗೆ ಸಹಾಯ ಮಾಡುತ್ತೆ. ಕುಂಬಳಕಾಯಿ ಇದರಲ್ಲಿ ಜಿಂಕ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಎಗ್ ಕ್ವಾಲಿಟಿ ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ಗೆ ಬೆಂಬಲ ಕೊಡುತ್ತೆ. ಆಮೇಲೆ ಆಪ್ರಿಕೋಟ್ ಐರನ್ ಮತ್ತು ಆಂಟಿ ಆಕ್ಸಿಡೆಂಟ್ ಮೂಲಕ ರೀಪ್ರೊಡಕ್ಟಿವ್ ಹೆಲ್ತ್ಗೆ ಬೆಂಬಲ ಕೊಡುತ್ತೆ. ಆಮೇಲೆ ಪಪ್ಪಾಯ ಇದು ಜೀರ್ಣಕ್ರಿಯೆ ಸುಧಾರಣೆ ಮಾಡಿ ಆಂಟಿ ಆಕ್ಸಿಡೆಂಟ್ಗೆ ಬೆಂಬಲ ಕೊಡುತ್ತೆ. ಕ್ಯಾಪ್ಸಿಕಮ್ ಆಂಟಿ ಆಕ್ಸಿಡೆಂಟ್ಸ್ ಇದರಲ್ಲಿ ಯಥೇಚ್ಛವಾಗಿರುತ್ತೆ, ಸ್ಪರ್ಮ್ ಕ್ವಾಲಿಟಿಗೆ ಬೆಂಬಲ ಕೊಡುತ್ತೆ. ಕರ್ಬೂಜ ಹಣ್ಣು ಇದು ಕೂಡ ಹೈಡ್ರೇಷನ್ ಹೆಚ್ಚಿಸಿ ರಕ್ತ ಸಂಚಾರ ಮತ್ತು ಫರ್ಟಿಲಿಟಿಗೆ ಸಹಕಾರಿಯಾಗಿರುತ್ತೆ. ಸಿಗುಂಬಳಕಾಯಿ ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಬೆಂಬಲ ಕೊಡುತ್ತೆ. ಸೊ ಕಿತ್ತಳೆ ಬಣ್ಣದ ಆಹಾರಗಳಿಂದ ನಮ್ಗೆ ಏನು ಉಪಯೋಗ ಅಂದರೆ ವೈಟಮಿನ್ ಎ, ವೈಟಮಿನ್ ಸಿ ಸಮೃದ್ಧಿಯಾಗಿ ಯಥೇಚ್ಛವಾಗಿರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತು, ಹೈ ಹೆಲ್ತು, ಇಮ್ಯುನಿಟಿ ಬೂಸ್ಟು,
ಹೆಲ್ಪ್ ಮಾಡುತ್ತೆ. ಆಮೇಲೆ ಕೊಲಾಜನ್ ಪ್ರೊಡಕ್ಷನ್ ಸಪೋರ್ಟ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಇರುತ್ತೆ. ನೆಕ್ಸ್ಟ್ ಬಂದು ಕಪ್ಪು ಬಣ್ಣದ ಆಹಾರಗಳು. ಸೊ ಕಪ್ಪು ಬಣ್ಣದ ಆಹಾರಗಳು ನಾವು ಯಥೇಚ್ಛವಾಗಿ ತಿನ್ಬೇಕು. ಅಂದ್ರೆ ಕಪ್ಪು ಬೆಳ್ಳುಳ್ಳಿ, ಇದರಲ್ಲಿ ಏನು ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿ ಇಮ್ಯುನಿಟಿ ಮತ್ತು ಹೃದಯ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಬಿಕಾಸ್ ಬೆಳ್ಳುಳ್ಳಿಯಲ್ಲಿ ಗ್ಯಾಲಿಕ್ ಆಸಿಡ್ ಅನ್ನುವಂಥ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್ ಬಂದು ಎಳ್ಳು, ಅಂದ್ರೆ ಕರಿ ಎಳ್ಳು ಅಥವಾ ಕಪ್ಪೆಳ್ಳು ಅಂತ ಕರಿತೀವಿ, ಎಳ್ಳು ಬೀಜಗಳು. ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಜಿಂಕ್ ಹೆಚ್ಚಾಗಿರೋದ್ರಿಂದ ನಮ್ಮ ಮೂಳೆಗಳಿಗೆ ಹಾರ್ಮೋನ್ ಬ್ಯಾಲೆನ್ಸ್ ಸಹಾಯ ಮಾಡುತ್ತೆ. ಆ ನಂತರ ನೆಕ್ಸ್ಟ್ ಯಾವುದು ಅಂದ್ರೆ ಕಲೋಂಜಿ, ಕರಿ ಬೀಜ ಅಂತ ಕರಿತೀವಿ. ಇದು ಉರಿಯೂತ ಕಡಿಮೆ ಮಾಡಿ ಇಮ್ಯುನಿಟಿ ಮತ್ತು ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ. ನೆಕ್ಸ್ಟ್ ಬಂದು ಶಿಲಜಿತ್, ಇದು ಏನ್ ಮಾಡುತ್ತೆ ಅಂದ್ರೆ ಎನರ್ಜಿ ಮತ್ತು ಸ್ಟಾಮಿನಾ ಹೆಚ್ಚಿಸುತ್ತೆ, ಮಿನರಲ್ ಬ್ಯಾಲೆನ್ಸ್ಗೆ ಬೆಂಬಲ ಕೊಡುತ್ತೆ. ಆ ನಂತರ ಯಾವುದು ಕಪ್ಪು ಬೀನ್ಸ್, ಇದೇನ್ ಮಾಡುತ್ತೆ ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಾಗಿ ಗಟ್ ಹೆಲ್ತ್ಗೆ ಸಹಾಯ ಮಾಡುತ್ತೆ. ಇನ್ಸುಲಿನ್ ಮತ್ತೆ ಸೆನ್ಸಿಟಿವಿಟಿ ಸಹಾಯ ಮಾಡುತ್ತೆ ಮತ್ತು ಹೊಟ್ಟೆ ತುಂಬಿದ ಭಾವಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಯಾವುದು ಕಪ್ಪು ಅಕ್ಕಿ, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ನಮ್ಮ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಸಹಕಾರಿಯಾಗಿರುತ್ತೆ. ಆಮೇಲೆ ಕಪ್ಪು ಮೆಣಸು, ಇದರಲ್ಲಿರುವಂತಹ ಪೌಷ್ಟಿಕಾಂಶಗಳ ಶೋಷಣೆ ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ತುಂಬಾ ಚೆನ್ನಾಗಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಪಪ್ಪಾಯ ಬೀಜಗಳು, ಇದರಲ್ಲೂ ಕೂಡ ಜೀರ್ಣಕ್ರಿಯೆ ಮತ್ತು ಮಾಡಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ. ನಮ್ಮಲ್ಲಿರುವಂತಹ ಜ್ಯೂಸ್ಗಳನ್ನ, ಹೊಟ್ಟೆಯಲ್ಲಿರುವಂತಹ ಉತ್ಪಾದನೆ ಆಗುವಂತಹ ಸೆಕ್ರೀಷನ್ ಎನ್ಸೈಮ್ಸ್ಗಳನ್ನ ತುಂಬಾನೇ ಬಲಪಡಿಸುತ್ತೆ ಮತ್ತು ಬ್ಲೋಟಿಂಗ್ ಅಂಶವನ್ನು ಕಡಿಮೆ ಮಾಡುತ್ತೆ. ಸೊ ಕಪ್ಪು ಬಣ್ಣದ ಆಹಾರಗಳಿಂದ ಏನ್ ಸಹಾಯ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿರುತ್ತೆ. ಹಾಗೆ ನಮ್ಮ ಸ್ಕಿನ್ನಿಗೆ ಸಹಾಯ, ಹಾರ್ಮೋನ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ, ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ಇಮ್ಯುನಿಟಿಗೆ ಸಪೋರ್ಟ್ ಮಾಡುತ್ತೆ, ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಬಂದು ಬಿಳಿ ಬಣ್ಣದ ಆಹಾರಗಳು. ಬಿಳಿ ಬಣ್ಣದ ಆಹಾರಗಳು ಯಾವುದು ಅಂದ್ರೆ ಬೆಳ್ಳುಳ್ಳಿ, ಅಂದ್ರೆ ಇಮ್ಯುನಿಟಿ, ರಕ್ತ ಸಂಚಾರ ಮತ್ತು ರೀಪ್ರೊಡಕ್ಟಿವ್ ಹೆಲ್ತ್ಗೆ ಸಹಕಾರಿಯಾಗಿರುತ್ತೆ. ಆ ನಂತರ ಈರುಳ್ಳಿ, ಇದರಲ್ಲಿರುವಂತಹ ಆಂಟಿ ಇನ್ಫ್ಲಮೇಟರಿ ಹಾರ್ಮೋನ್ ನಮ್ಮ ಹೃದಯ ಆರೋಗ್ಯಕ್ಕೆ ಬೆಂಬಲ ಕೊಡುತ್ತೆ. ನಂತರ ತೆಂಗಿನಕಾಯಿ, ಇದರಲ್ಲಿರುವಂತಹ ಹೆಲ್ತಿ ಫ್ಯಾಟ್ಸ್ ಮೂಲಕ ಎನರ್ಜಿ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಸಹಾಯ ಮಾಡುತ್ತೆ. ಆ ನಂತರ ಯಾವುದು ಅಂದ್ರೆ ಹೂಕೋಸು, ಇದು ನಮ್ಮ ಲಿವರ್ ಡಿಟಾಕ್ಸ್ ಮತ್ತು ಈಸ್ಟ್ರೋಜನ್ ಬ್ಯಾಲೆನ್ಸ್ಗೆ ಬೆಂಬಲ ಕೊಡುತ್ತೆ. ಆಮೇಲೆ ಹಾಲು, ಇದೇನ್ ಮಾಡುತ್ತೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಮೂಲಕ ನಮ್ಮ ಮೂಳೆಗಳಿಗೆ ಶಕ್ತಿ ಕೊಡುತ್ತೆ ಮತ್ತು ಆರೋಗ್ಯವಾಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಆನಂತರ ಪನ್ನೀರು, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಮೂಲಕ ನಮ್ಮ ಮಸಲ್ಗೆ ಮತ್ತು ಮೂಳೆಗಳಿಗೆ ಶಕ್ತಿ ಕೊಡುತ್ತೆ. ಆಮೇಲೆ ಅಣಬೆ ಅಂದ್ರೆ ಮಶ್ರೂಮ್, ಇದರಲ್ಲಿ ವಿಟಮಿನ್ ಡಿ ಯಥೇಚ್ಛವಾಗಿರುತ್ತೆ. ಇದರ ಮೂಲಕ ಇಮ್ಯುನಿಟಿ ಮತ್ತು ಫರ್ಟಿಲಿಟಿಗೆ ಸಹಕಾರಿಯಾಗಿರುತ್ತೆ. ಆನಂತರ ಮೂಲಂಗಿ, ಜೀರ್ಣಕ್ರಿಯೆ ಮತ್ತು ಲಿವರ್ ಹೆಲ್ತ್ಗೆ ಉತ್ತಮ ಮಾಡಿ ಹಾರ್ಮೋನ್ ಬ್ಯಾಲೆನ್ಸ್ಗೆ ಸಹಾಯ ಮಾಡುತ್ತೆ. ಸೊ ಬಿಳಿ ಬಣ್ಣದ ಆಹಾರಗಳು ಯಾವುದೆಲ್ಲ ಗಾರ್ಲಿಕ್, ಆನಿಯನ್, ಪನ್ನೀರ್, ಕಾಲಿಫ್ಲವರ್, ಮಶ್ರೂಮ್. ಇದೇನ್ ಮಾಡುತ್ತೆ ಅಂದ್ರೆ ಡೈಜೆಷನ್ ಮತ್ತು ಡಿಟಾಕ್ಸ್ ಪ್ರೊಸೆಸ್ಗೆ ಸಪೋರ್ಟ್ ಮಾಡುತ್ತೆ, ಥೈರಾಯ್ಡ್ ಸಪೋರ್ಟ್ ಮಾಡುತ್ತೆ, ಇಮ್ಯುನಿಟಿಗೆ ಸಹಾಯಕವಾಗಿರುತ್ತೆ, ಗಟ್ ಹೆಲ್ತ್ ಕಾಂಪೌಂಡ್ಗೆ ಹೊಂದಿಕೊಂಡು ಇರುತ್ತೆ. ನೆಕ್ಸ್ಟ್ ಬಂದು ನೇರಳೆ ಬಣ್ಣದ ಆಹಾರಗಳು, ಅಂದ್ರೆ ಮೊದಲನೇದು ಕಪ್ಪು ದ್ರಾಕ್ಷಿ, ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ನಮ್ಮ ಹೃದಯ ಆರೋಗ್ಯ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ. ಬ್ಲೂಬೆರಿ ನಮ್ಮ ಬ್ರೈನ್ ಹೆಲ್ತ್ಗೆ ತುಂಬಾನೇ ಸಹಾಯ ಮಾಡುತ್ತೆ ಮತ್ತು ಓವೇರಿಯನ್ ಫಂಕ್ಷನ್ಗೆ ಬೆಂಬಲವಾಗಿರುತ್ತೆ. ನೇರಳೆ ಸಿಹಿ ಗೆಣಸು ಅಂತ ಕರಿತೀವಿ, ಆಂಟಿ ಇನ್ಫ್ಲಮೇಟರಿ ಅಂಶ ಇರುತ್ತೆ, ಇಮ್ಯುನಿಟಿ ಮತ್ತು ಮೆಟಬಾಲಿಕ್ ಹೆಲ್ತ್ಗೆ ಬೆಂಬಲ ಕೊಡುತ್ತೆ. ನೇರಳೆ ಕ್ಯಾಬೇಜ್ ಅಂತ ಕರಿತೀವಿ, ಇದು ನಮ್ಮ ಗಟ್ ಹೆಲ್ತ್ ಮತ್ತು ಈಸ್ಟ್ರೋಜನ್ ಕಂಟೆಂಟ್ ಮೆಟಬಾಲಿಸಮ್ಗೆ ಸಹಕಾರಿಯಾಗಿರುತ್ತೆ. ಜಾಮೂನ್ ಅಂತ ಕರಿತೀವಿ, ನೇರಳೆ ಹಣ್ಣು ಬ್ಲಡ್ ಶುಗರ್ ಕಂಟ್ರೋಲ್ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಮಾಡುತ್ತೆ. ಮೆಲ್ಬೆರಿ ಅಂತ ಕರಿತೀವಿ, ಐರನ್, ರಕ್ತ ಆರೋಗ್ಯ ಮತ್ತು ರೀಪ್ರೊಡಕ್ಟಿವ್ ಫಂಕ್ಷನ್ಗೆ ಬೆಂಬಲ ಕೊಡುತ್ತೆ. ಆ ನಂತರ ಬದನೆಕಾಯಿ, ಫೈಬರ್ ಮೂಲಕ ಜೀರ್ಣಕ್ರಿಯೆ ಮತ್ತು ಹೃದಯ ಆರೋಗ್ಯಕ್ಕೆ ಬೆಂಬಲ ಕೊಡುತ್ತೆ. ಸುಧಾರಣೆ ಮಾಡಿ ಮತ್ತು ಹಾರ್ಮೋನ್ಗೆ ಹೆಲ್ಪ್ ಮಾಡುತ್ತೆ, ಬೆಂಬಲ ಕೊಡುತ್ತೆ. ನಮ್ಮ ನೇರಳೆ ಬಣ್ಣದ ಆಹಾರಗಳು ಗ್ರೇಪ್ಸ್, ಬ್ಲೂಬೆರಿ, ಜಾಮೂನ್, ಮಲ್ಬೆರಿ, ಪರ್ಪಲ್, ಕ್ಯಾಬೇಜ್ ಏನ್ ಮಾಡುತ್ತೆ ಅಂದ್ರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಬ್ರೈನ್ ಹೆಲ್ತ್ ಅಂಡ್ ಸ್ಕಿನ್ ಗ್ಲೋಗೆ ಸಪೋರ್ಟ್ ಮಾಡುತ್ತೆ, ಸೆಲ್ ಡ್ಯಾಮೇಜ್ ತಡೆಯಲು ಸಹಾಯ ಮಾಡುತ್ತೆ. ಸೊ ಈಗ ಪ್ರಾಕ್ಟಿಕಲ್ ಟಿಪ್ ನಿಮಗೆ ಏನು ಈ ವಿಡಿಯೋದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಪ್ರತಿದಿನ ನಮ್ಮ ಆಹಾರದಲ್ಲಿ ಅಂದರೆ ಮೀಲ್ಸ್ ನಾವೇನು ತಗೊಳ್ತೀವಿ, ಕನಿಷ್ಠ 3ರಿಂದ 5 ಬಣ್ಣದ ಆಹಾರವನ್ನು ಸೇವನೆ ಮಾಡಿ. ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್, ಹಾರ್ಮೋನಲ್ ಹೆಲ್ತ್, ಡೈಜೆಷನ್ ಮತ್ತು ಓವರಾಲ್ ವೆಲ್ನೆಸ್ಗೆ ಒಂದು ಸಿಂಪಲ್ ಪವರ್ಫುಲ್ ಸ್ಟೆಪ್ ಆಗಿ ಸಹಾಯ ಮಾಡುತ್ತೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.